ಓಂ ರಾಜಕುಮಾರಾಯ ನಮಃ, ಓಂ ರಸಿಕರ ರಾಜಾಯ ನಮಃ, ಓಂ ಮುತ್ತು ರಾಜಾಯ ನಮಃ, ಓಂ ವರನಟಾಯ ನಮಃ, ಓಂ ಮುತ್ತಣ್ಣಾಯ ನಮಃ, ಓಂ ಹರಿಭಕ್ತಾಯ ನಮಃ, ಓಂ ಹರಿಶ್ಚಂದ್ರಾಯ ನಮಃ, ಓಂ ಬಾಳು ಬೆಳಗಿತಾಯ ನಮಃ, ಓಂ ಶಂಕರ ಗುರುವಾಯ ನಮಃ, ಓಂ ಭಾಗ್ಯವಂತರಾಯ ನಮಃ. ಗುರು ಒಳ್ಳೇದ್ ಮಾಡಪ್ಪ. ಅಣ್ಣ ಅಣ್ಣ, ಹಲೋ ಸಿಸ್ಟರ್, ಯಾವ ಬಂದ್ರಿ ಊರಿಂದ? ಆಯ್ತು ಆಯ್ತು. ಅಣ್ಣ, ನೀನ್ ಬಿಸಿ ಅಂತ ನಮಗ್ ಗೊತ್ತು. ಒಂದ್ 10 ನಿಮಿಷ ನಮ್ಮ ಹತ್ರ ಮಾತಾಡ್ಬಾರ್ದ? ನನಗೆ ಮಗ ಪುರ್ಸತ್ತಿಲ್ಲ. ಸಾಯಂಕಾಲ 7:15ರಿಂದ 7:15 ನಾನು ಪುರ್ಸತ್ತಾಗಿದ್ದೀನಿ. ಯು ಕ್ಯಾನ್ ಕಮ್ ಅಂಡ್ ಮೀಟ್ ಮಿ ದಟ್ ಟೈಮ್. ಇದೇನ ಬೋರ್ಡ್? ಕಣ್ಣು ಕಾಣಲ್ಲ? ಓಹೋ ಪ್ರೊಡಕ್ಷನ್. ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡೋ ಕಂಪನಿನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪ್ರೊಡ್ಯೂಸ್ ಮಾಡೋ ಒಂದೊಂದು ಪಿಕ್ಚರ್ ಕೂಡ ಓಹೋ ಓಹೋ ಅಂತ ಓಡ್ಬೇಕು. ಅದಕ್ಕೆ ಓಹೋ ಪ್ರೊಡಕ್ಷನ್ ಅಂತ ಹೆಸರಿಟ್ಟಿದೆ. ಅಣ್ಣ, ಇದಕ್ಕೆ ದುಡ್ಡು ಕೊಡೋ ಯಾರು? ನಿನ್ನ ಕೇಳಿದೆ. ಮಿಸ್ಟರ್ ಹನುಮಂತರಾಯ ಅಂತಿದ್ದಾನಲ್ಲ, ಈ ಎಸ್ಟೇಟ್ ಓನರ್, ಐ ಮೀನ್ ನಮ್ಮ 3 ಜನದ ಫಾದರ್, ಅವನೇ ಈ ಪಿಕ್ಚರ್ ಫೈನಾನ್ಷಿಯರ್. ನಿನ್ ಪಿಕ್ಚರ್ಗೆ ಏನ್ ಹೆಸರಿಟ್ಟಿದೆಯನ್ನ? ಇಡಲ್ವಲ್ಲ, ಜನಗಳನ್ನೆಲ್ಲ ಹಾಗೆ ಪಿಕ್ಚರ್ ರಿಲೀಸ್ ಆಗುವವರೆಗೂ ಸಸ್ಪೆನ್ಸ್ ಅಲ್ಲೇ ಇಟ್ಟಿರ್ತೀನಿ. ಪಿಕ್ಚರ್ ನೋಡಿದ ಒಬ್ಬೊಬ್ಬ ಜನ ಕೂಡ ಏನ್ ಹೆಸರು ಅಂತ ತಲೆನ ಕೆದರ್ಕೊಂಡು ಒದ್ದಾಡ್ಬೇಕು. ಹಾಗೆ ಮಾಡ್ಬಿಡ್ತೀನಿ. ದಟ್ ಇಸ್ ಮೈ ಏಮ್. ಸರಿ, ಅದ್ರಲ್ಲಿ ಯಾರು ಆಕ್ಟ್ ಮಾಡ್ತಾರೆ? ಡೈರೆಕ್ಟರ್ ಯಾರು? ಸ್ಟೋರಿ ರೈಟರ್ ಯಾರು? ಎಷ್ಟೊಂದು ದೊಡ್ಡ ಬೋರ್ಡ್ ಹಾಕೊಂಡು ಟೇಬಲ್ ಮೇಲೆ ಕೂತ್ಕೊಂಡಿದ್ದೀನಲ್ಲ, ನಾನೇನ್ ಮುಟ್ಟಾಳಲ್ಲ. ಈ ಪಿಕ್ಚರ್ಗೆ ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟರ್, ನಾನೇ ಸ್ಟೋರಿ ರೈಟರ್, ನಾನೇ ಡೈಲಾಗ್ ರೈಟರ್, ನಾನೇ ಆಕ್ಟರ್, ನಾನೇ ಸ್ಟಂಟ್ ಮಾಸ್ಟರ್, ನಾನೇ ಡಾನ್ಸ್ ಮಾಸ್ಟರ್, ನಾನೇ ಎಡಿಟರ್. ಪಿಕ್ಚರ್ ರಿಲೀಸ್ ಆದ್ಮೇಲೆ ನೋಡೋದು ನೀವೇ. ಕೊಡ್ತ್ಯಾ? ತಮಾಷೆ ಮಾಡ್ತೀಯಾ? ಸರಿ, ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು. ಲೇಟೆಸ್ಟ್ ಕನ್ನಡ ಪಿಕ್ಚರ್ ಯಾವ್ದು ನೀವು ನೋಡಿರೋದು? We don't see Candice pictures. We see only English pictures. ಕ್ಯಾನರೀಸ್, ನಿನ್ನ ನಾಲ್ಗೆಗೆ ಎಷ್ಟು ಗ್ರೀಸ್ ಹಾಕ. ಅನ್ಯಾಯವಾಗಿ ಕಸ್ತೂರಿ ಕನ್ನಡನ ಹಾಳು ಮಾಡ್ತಾ ಇದ್ರಲ್ಲ. ನನ್ನ ಪಿಕ್ಚರ್ ರಿಲೀಸ್ ಆಗುವವರೆಗೂ ಹೀಗೇನೆ. ನನ್ನ ಓಹೋ ಪ್ರೊಡಕ್ಷನ್ ಕನ್ನಡ ಪಿಕ್ಚರ್ ರಿಲೀಸ್ ಆಗಲಿ, ಇಂಗ್ಲಿಷ್ ಪಿಕ್ಚರ್ ನೋಡೋರು ಕೂಡ ವಿ ಡೋಂಟ್ ಸಿ ಇಂಗ್ಲಿಷ್ ಪಿಕ್ಚರ್ಸ್, ವಿ ಸಿ ಓನ್ಲಿ ಕನ್ನಡ ಪಿಕ್ಚರ್ಸ್. ಆತರ ಹೇಳ್ಬೇಕು. ಹಾಗೆ ಮಾಡ್ಬಿಡ್ತೀನಿ. ಅಣ್ಣ, ನೀನ್ ದೊಡ್ಡ ಪಿಕ್ಚರ್ ತೆಗಿ, ನಾವು ಕೂತ್ಕೊಂಡು ನೋಡ್ಬಿಡ್ತೀವಿ. ಆಗ ಪಿಕ್ಚರ್ ತೆಗಿಯೋ ಮುಸ್ಲಿ ನೋಡಿ. ಡೋಂಟ್ ಇನ್ಸಲ್ಟ್ ಮೀ. ನನ್ನ ಆಫೀಸ್ ಒಳಗೆ ಕೂಡ ನಿಮಗಿಲ್ಲ. ನಡಿ ಹೋಗೋಣ. ಲಯಕ್ಕುಳ್ಳ, ಇವ್ರಿಗೆಲ್ಲ ಯಾಕೆ ಹೆದರ್ಕೋತೀಯ? ಕರ್ನಾಟಕದ ಜನ ನೀನು ಒಪ್ಕೊಂಡ್ರೆ ಸಾಕ್ಬಿಡ. ಯು ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಪೀಪಲ್. ವಂಡರ್ಫುಲ್ ವಂಡರ್ಫುಲ್. ಹೀರೋ ಹೀರೋಯಿನ್ಗಳು ಒಬ್ರಿಗೊಬ್ರು ಮೀಟ್ ಮಾಡಿ ತಬ್ಕೊಂಡು ಒದ್ದಾಡಕ್ಕೆ ಇದೇ ಸರಿಯಾದ ಜಾಗ. ಇಲ್ಲೊಂದು ಲವ್ ಡ್ಯೂಯೆಟ್ ಹಾಕ್ಬಿಡ್ತೀನಿ. ವಾಟ್ ಎ ಬ್ಯೂಟಿಫುಲ್ ಮೌಂಟೇನ್ಸ್. ಇದ್ರ ಮುಂದೆ ಹಿಮಾಲಯ ಯಾಕೆ? ಇದೇ ಲೊಕೇಶನ್ ನಲ್ಲಿ ಹೀರೋಗೂ ವಿಲ್ಲನ್ಗೂ ಜನಗಳು ಬೇಜಾರಾಗಿ ಎದ್ದೋಗೋ ತನಕ ಭಾರಿ ಕ್ಲೈಮ್ಯಾಕ್ಸ್ ಫೈಟ್ ನಾನು ತೆಗಿತೀನಿ. ಎಂಥ ಬ್ಯೂಟಿ, ಒಂಟಿಯಾಗಿ ಬರ್ತಾ ಇದ್ದಾಳಲ್ಲ. ಲಕ್ಷಣ ಅಂದ್ರೆ ಲಕ್ಷಣ. ಇವಳೇ ನನ್ನ ಪಿಕ್ಚರ್ ಹೀರೋಯಿನ್. ನನ್ನ ಹೀರೋಯಿನ್ ಸಿಕ್ಬಿಟ್ಲು. ಹೀರೋಯಿನ್ ಕತ್ತೆ ಆಗ್ಬಿಟ್ಲಲ್ಲ, ಅದ್ಯಾಗೆ? ರವಿ ರವಿ, ವಂಡರ್ಫುಲ್ ವಂಡರ್ಫುಲ್. ಬಹಳ ಚೆನ್ನಾಗಿ ಫೈಟ್ ಮಾಡಿದ್ರಿ. ಎಲ್ ಕಲ್ತ್ರಿ ಈ ವರ್ಷನೆಲ್ಲ? ಯು ಆರ್ ಫಿಟ್ ಟು ಬಿ ಮೈ ಜೇಮ್ಸ್ ಬಾಂಡ್. ಜೇಮ್ಸ್ ಬಾಂಡ್? ಬಹಳ ರೊಮ್ಯಾಂಟಿಕ್ ಆಗಿ ನಗ್ತೀರಾ. ಯು ಆರ್ ಫಿಟ್ ಟು ಬಿ ಮೈ ರೊಮ್ಯಾಂಟಿಕ್ ಹೀರೋ ಆಲ್ಸೋ. ಮಿಸ್ಟರ್ ರವಿ, ನಾನು ಯಾರು ಅಂತ ನಿಮ್ಗೆ ಗೊತ್ತು, ಆದ್ರೆ ನಾನು ಏನ್ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನೊಂದು ಸಿನಿಮಾ ಕಂಪನಿ ಶುರು ಮಾಡಿದ್ದೀನಿ. ಆ ಕಂಪನಿ ಹೆಸರು ಓಹೋ ಪ್ರೊಡಕ್ಷನ್ಸ್. ಓಹೋ ಅಲ್ಲ, ಓಹೋ. ಮಿಸ್ಟರ್ ರವಿ, ನಮ್ಮಪ್ಪ ಒಬ್ಬ ಕಳ್ಳನ ಮಗ, ಮಹಾಕಳ್ಳ. ಅವನ್ ನಿಮ್ಮನ್ನ ಕೆಲಸದಿಂದ ಓಡಿಸಿದ್ರು ಪರವಾಗಿಲ್ಲ, ನಾನ್ ನಿಮಗೆ ಕೆಲಸ ಕೊಡ್ತೀನಿ. ನೀವೇ ನನ್ನ ಪಿಕ್ಚರ್ ಹೀರೋ. ನಾನೇನು ಹೀರೋ ಅದೇ? ಹೀರೋಯಿನ್ ಯಾರು? ಹೀರೋಯಿನ್ ಸೆಲೆಕ್ಟ್ ಮಾಡಿದ್ದೆ, ಆದ್ರೆ ಅಷ್ಟರಲ್ಲೇ ಅವಳು ಕತ್ತೆ ಆಗ್ಬಿಟ್ಲು. ನೋಡು, ಮೊದ್ಲೋಗ ಕತ್ತೆನ್ ಬುಕ್ ಮಾಡು, ಆಮೇಲೆ ಹೀರೋ ಬುಕ್ ಮಾಡ್ಕೊಂತೆ. ಯಾವ ಹೀರೋನ್ ಬುಕ್ ಮಾಡೋಣ ಅಂದ್ರು ಮೊದಲು ಹೀರೋಯಿನ್ ಯಾರು ಅಂತ ಕೇಳ್ತಾನೆ. ಇವಳೇ ನನ್ನ ಪಿಕ್ಚರ್ಗೆ ಸರಿಯಾದ ಹೀರೋಯಿನ್. ನನ್ನ ತಿಲೋತ್ತಮೆ, ನನ್ನ ಮೇನಕ. ಡೋಂಟ್ ವರಿ,
ಡೋಂಟ್ ವರಿ, ನಾನ್ ತುಂಬಾ ಡೀಸೆಂಟ್ ಯಂಗ್ ಮ್ಯಾನ್. ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ನೋಡೋದಿಲ್ಲ. ಸೆನ್ಸಾರ್ ಕಟ್, ಸೆನ್ಸಾರ್ ಕಟ್. ಆಯ್ತಾ? ಹಾಗೆ ಇರು. ಆಯ್ತಾ? ಏನು ಪರ್ಸನಾಲಿಟಿ, ಏನು ಫಿಗರು. ಈ ಆಂಗಲ್ ಅಲ್ಲಿ ನೋಡಿದ್ರೆ ಮರ್ಲಿನ್ ಮನ್ರೋ, ಈ ಆಂಗಲ್ ಅಲ್ಲಿ ನೋಡಿದ್ರೆ ಎಲಿಜಬೆತ್ ಟೈಲರ್. ಅಯ್ಯೋ, ಎಂತೆಂತ ದೊಡ್ಡ ಹೀರೋಯಿನ್ಗಳೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದಾರಲ್ಲ. ಸೌಂದರ್ಯ ಅಂದ್ರೆ ಸೌಂದರ್ಯ. ಯಾರೋ ನೀನು? ನನ್ನ ಹೆಸರು ಸುಂದರ ಅಂತ. ಓಹೋ ಪ್ರೊಡಕ್ಷನ್ ಅಂತ ಒಂದು ಕಂಪನಿ ಇದೆ, ಕೇಳಿದೀಯಾ? ಇಲ್ವಲ್ಲ. ಅಯ್ಯೋ, ಆ ಕಂಪನಿಗೆ ನಾನೇ ಓನರ್. ಆ ಕಂಪನಿ ಹೆಸರಿನಲ್ಲಿ ಸದ್ಯದಲ್ಲೇ ಒಂದು ಕನ್ನಡ ಚಿತ್ರ ಹೊರಗಡೆ ಬರಲಿದೆ. ಆ ಚಿತ್ರಕ್ಕೆ ನೀನೇ ಹೀರೋಯಿನ್, ಮಿಸ್ ಬ್ಯೂಟಿ. ನೀನ್ ಇದುವರೆಗೂ ಯಾವ್ದಾದ್ರು ಕನ್ನಡ ಸಿನಿಮಾ ನೋಡಿದೀಯಾ? ನೋಡಿದ್ದೀನಿ. ಮೇಯರ್ ಮುತ್ತಣ್ಣ, ಸಂಪತ್ ಕೇಸವ, ಶಂಕರ್ ಗುರು ಎಲ್ಲ ನೋಡಿದ್ದೀನಿ. ಎಲ್ಲ ನನ್ನ ಗುರು ಚಿತ್ರನೇ. ಸೆಲೆಕ್ಟ್ ಆಗ್ಬಿಟ್ಟೆ ನನ್ನ ಇಂಟರ್ವ್ಯೂನಲ್ಲಿ. ನಿನ್ನ ಹೆಸರೇನು? ಮಾಯಿ. ಒಳ್ಳೆ ನಾಯಿ ಇದ್ದಾಗಿದೆ. ಇನ್ಮೇಲೆ ನಿನ್ನ ಹೆಸರು ಮಾಯಾ. ಮಾಯಾ ತುಂಬಾ ಚೆನ್ನಾಗಿದೆ. ಸದ್ಯ ಅವತ್ನಾಗೆಲ್ಲಾದ್ರೂ ಮಾಯಾ ಆಗ್ಬಿಟ್ಟಿಯಾ? ಈಗ ಬರ್ತಾ ಇರ್ಬೇಕಾರೆ ಒಂದು ಕ್ಲೋಸಪ್ ತೆಗೆದುಬಿಟ್ಟು ಸಾಕು, ಜನ ಎಲ್ಲ ಓಹೋ ಅಂದ್ಬಿಡ್ತಾರೆ. ನೋಡ್ತಾ ಇರು ಮಾಯಾ, ನಿನ್ನ ಆದಷ್ಟು ಬೇಗ ಮುಂದೆ ತಂದ್ಬಿಡ್ತೀನಿ. ಯಾವಾಗ ಅವನು ಮುಂದೋಗ್ತಾರನು ಬುದ್ಧಿ ಮುನಿಯಾ, ನಮ್ಮ ಅಗಸ್ರೋನು. ಸರಿ, ನೀನ್ ಯಾಕೋ ಇಲ್ಲಿ ಬಂದೆ? ಇದೇ ನಿನ್ ಕೇಳ್ತೀರಾ ಬುದ್ಧಿ? ದಿನ ನಾನ್ ಬಟ್ಟೆ ಒಗೆಯೋ ಜಾಗ ಇದೆ ಅಲ್ವಾ? ಇವಳು ನನ್ನ ಮಗಳು. ಯಪ್ಪ ಯಪ್ಪ, ಇವರು ನನ್ನ ಸಿನಿಮಾದಲ್ಲಿ ಪಾರ್ಟ್ ಮಾಡಿಸ್ತಾರಂತೆ. ಹೌದು ಮುನಿಯಾ, ನಿನ್ನ ಮಗಳೇ ನನ್ನ ಪಿಕ್ಚರ್ ಹೀರೋಯಿನ್. ಚಂದ ಕಂತ್ರಿ ಬುದ್ಧಿ, ನಮ್ಮಂತವ್ರೆಲ್ಲ ಸಿನಿಮಾದ ಪಾರ್ಟ್ ಮಾಡಕ್ ಆಯ್ತದ? ಯಾಕೋ ಮುನಿಯಾ, ಎಂತೆಂತವ್ರು ಸಿನಿಮಾದಲ್ಲಿ ಏನೇನೋ ಆಗ್ತಾರಂತೆ. ನಿನ್ನ ಮಗಳಿಗೇನೋ ಕಮ್ಮಿ. ಮುನಿಯಾ, ಇವತ್ತಿಂದ ನೀನು ಅದೃಷ್ಟ ಖುಲಾಯಿಸ್ತು ಕಣ. ನಿನ್ನ ಮಗಳು ಸಿನಿಮಾ ಸ್ಟಾರ್ ಆಗ್ಬಿಟ್ಲು. ನನ್ನ ಮಗಳು ಸಿನಿಮಾ ಸ್ಟಾರ್. ಸಾರ್, ಕತೆ ಏನ್ ಸರ್? ಶುರು ಮಾಡಿದ್ಯಾ? ನಮ್ಮಪ್ಪ ಫೈನಾನ್ಷಿಯರ್, ಅವನೇ ಕತೆ ಏನು ಅಂತ ಕೇಳಲಿಲ್ಲ. ನೀನು ಕೇಳ್ತಾ ಇದೀಯಾ? ನಾನ್ ತೆಗೆದಿದ್ದೆ ಕತೆ, ನೀನು ಮಾಡಿದ್ದೆ ನಟನೆ. ಚೆನ್ನಾಗಿದ್ರೆ ಜನ ಭೇಷ್ ಅಂತಾರೆ, ಇಲ್ಲ ಅಂದ್ರೆ ಕ್ಯಾಕ್ ಮುಗಿತಾರೆ. ನಿನ್ ಹಣೆ ಬರ. ಪಾಲ್ಟ್ ಮಾಡಿದ್ರೆ ಕೈ ತುಂಬಾ ಹಣ ಬರ್ತಿದೆ ಅಲ್ವಾ ಬುದ್ಧಿ? ಹೌದು ಕಣೋ, ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ರೆ ಸಾವಿರಾರು ರೂಪಾಯಿ ಮನೆ ಬಾಗ್ಲಿಗೆ ಬಂದು ಬೀಳುತ್ತೆ ಕಣೋ. ಮೈ ಒಂದೇ ಸಲ ಸಾವಿರಾರು ಕತ್ತೆ ತಕೋಬೈದು ಕಣೆ. ಇನ್ನು ಆ ಕತ್ತೆ ಬುದ್ಧಿ ಹೋಗ್ಲಿವಲ್ಲ ನಿನಗೆ. ದುಡ್ಡು ಬಂದ್ರೆ ಕತ್ತೆನ ತಗೋತಾರೆ. ಕಾರು, ಎಸ್ಟೇಟು, ಬಂಗ್ಲೆ. ಬುದ್ಧಿ, ಕಾರು, ಬಂಗ್ಲೆ, ಎಸ್ಟೇಟು ಎಲ್ಲ ಕೊಡ್ಸ್ಬಿಡಿ. ನನ್ನ ಮಗಳನ್ನ ನಿಮ್ ತಾಕ್ಬಿಟ್ಬಿಡ್ತೀನಿ, ನೀವು ನನ್ನ ಮಾಡ್ಕೊಳ್ಳಿ. ಅಯ್ಯೋ, ಹೀರೋಯಿನ್ ಅಪ್ಪ ಅಂದ್ರೆ ಹೀಗಿರ್ಬೇಕು. ಮಾಯಾ, ಇಡೀ ಕೈನಾ? 101 ರೂಪಾಯಿ ಸಿನಿಮಾ ಕಂಪನಿ ಮಾಮೂಲು ಅಡ್ವಾನ್ಸ್. ತುಂಬಾ ಸಂತೋಷ ಬುದ್ಧಿ. ಈ ಬುದ್ಧಿ ಲಜ್ಜೆಲ್ಲ ಬಿಟ್ಬಿಡು. ಇನ್ಮೇಲೆ ನಾನು ಸರ್ ಅಲ್ಲ ಸರ್. ನಾನು ಸರ್, ನೀನು ಮಿಸ್ ಮಾಯಾ. ಮಿಸ್ ಮಾಯಾ, ನಾನಿನ್ ಬರ್ಲಾ? ಹೀರೋಯಿನ್ ಫಾದರ್ ಮುನಿಯಾ, ನಾನಿನ್ ಬರ್ಲಾ? ಯಪ್ಪ, ಬಟ್ಟೆ ಒಗ್ಯವ ನಡಿ. ಇನ್ಯಾಕೆ ಹೋಗಿತೀಯ ಬಟ್ಟೆಯ? ನೀನು ಸಿನಿಮಾ ಹೀರೋಯಿನ್, ನಮ್ ಬಟ್ಟೆನೆ ಹೋಗ್ಯಕ್ಕೆ ಇನ್ನವನಾರ ಬತ್ತಲ್ ನಡಿ.